ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಹೊನ್ನಾವರದ ತುಳಸಿನಗರದ ಮನೆಯೊಂದಕ್ಕೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ವರುಣಾರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈಗಾಗಲೇ ಮಳೆಯ ಅಬ್ಬರಕ್ಕೆ ಅವಾಂತರಗಳ ಸುರಿಮಳೆಯೇ ಸೃಷ್ಟಿಯಾಗಿದೆ. ಹೊನ್ನಾವರ ತಾಲೂಕಿನಲ್ಲಿಯೂ ಕೂಡ ವರುಣನ ಅಬ್ಬರಕ್ಕೆ ಜನತೆ ಹೈರಾಣಾಗಿ ಹೋಗಿದ್ದಾರೆ. ತಾಲೂಕಿನಲ್ಲಿ ಈಗಾಗಲೇ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊನ್ನಾವರದ ತುಳಸಿ ನಗರದ ನಿವಾಸಿ ಕೃಷ್ಣ ಮೇಸ್ತಾ ಎಂಬುವವರ ಮನೆಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮನೆಗೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿರೋ ಗೃಹೋಪಯೋಗಿ ವಸ್ತುಗಳು ನೀರಿಗೆ ಆಹುತಿಯಾಗಿವೆ. ಇನ್ನು ಈ ಬಗ್ಗೆ ನುಡಿಸಿರಿಯೊಂದಿಗೆ ಸಂತ್ರಸ್ತ ಕೃಷ್ಣ ಮೇಸ್ತಾ ಮಾತನಾಡಿ, ಕಳೆದ 5 ವರ್ಷಗಳಿಂದಲೂ ಕೂಡ ಇದೇ ಪರಿಸ್ಥಿತಿಯಲ್ಲೇ ಕಾಲ ಕಳೆಯುವಂತಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಪಟ್ಟಣ ಪಂಚಾಯಿತಿ ಗಮನಕ್ಕೆ ತಂದಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಮಾಡಿದ್ದರಿಂದ ಈ ರೀತಿ ಮನೆಗೆ ನೀರು ನುಗ್ಗುತ್ತಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್, ಇಲ್ಲಿ 4 ವರ್ಷಗಟ್ಟಲೆ ಚಿಲ್ಲರೆ ಆಯಿತು. ಇವತ್ತು ಗಟಾರ ಬಗ್ಗೆ ಯಾರು ಮುನ್ಸಿಪಾಲ್ಟಿ ಆಗಲಿ, ಇಲ್ಲಿದ್ದ ಅಧ್ಯಕ್ಷರಾಗಲಿ, ಎದ್ದು ಬಂದ ಅಧ್ಯಕ್ಷರಾಗಲಿ ಯಾರು ಈ ಕಡೆ ಮುಖನೂ ನೋಡ್ತಾ ಇಲ್ಲ. ಈ ನಮ್ಮ ಈ ಗಟಾರಿದ್ದ ನೀರೆಲ್ಲ ಮನೆಗೆ ಹೋಗಿ ಮನೆ ಬೀಳೋ ಥರನೇ ಆಗಿದೆ. ದಯವಿಟ್ಟು ಮುನ್ಸಿಪಾಲ್ಟಿ ಆಗಲಿ, ಇಲ್ಲಿ ಮುನ್ಸಿಪಾಲ್ಟಿಯವರು ಇದರಾಗಲಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಮತ್ತು ತನಿಖೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಅಂದರೆ ನಾವು 4 ದಿನ ಮುಂಚೆ ನಾವು ಹಣ ಕೊಟ್ಟು ಗಟಾರ ಕ್ಲೀನ್ ಮಾಡ್ಕೊಂಡಿದ್ರೆ ಅದ್ರ ಸಲುವಾಗಿ ಇಲ್ಲೊಬ್ಬ ಏರಿಯಾದಲ್ಲೊಬ್ಬ ತನ್ನ ಜಾಗ ಆ ಗಟಾರ ಎಲ್ಲ ತೆಗಿಲಿಕ್ಕೆ ಇದು ಕಸ ಎಲ್ಲ ತೆಗಿಲಿಕ್ಕೆ ಹೋಗಬೇಡಿ, ತಾನು ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಾಕ್ತೇನೆ, ನೀವು ಯಾವುದು ನೋಟಿಸ್ ಬರಲಿ, ನನ್ನ ಹತ್ರ RTC ಇದೆ ಅದು ಇದೆ ಅಂತೇಳಿ ಸ್ವಲ್ಪ ತಕರಾರು ಮಾಡ್ತಿದ್ದಾರೆ ನಮಗೆ. ಈ ನೋಡಿ ನಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಮಕ್ಕಳರು ಇರ್ತರು, ವಯಸ್ಸಾದವರು ಇರ್ತರು. ಈ ಮಳೆಗಾಲ ಮೊದಲೇ ನಮ್ಮ ತಟ್ಟಿ ಬಿಡಾರ ಈ ಮಳೆ ನೀರಿಂದ ಏನಾಯ್ತು ಅವತಾರ ಇದೆ ಅಂತದ ತೊಂದರೆಗಿಂದರೆ ಆಯ್ತಂದರೆ ಮುನ್ಸಿಪಾಲ್ಟಿ ಮತ್ತು ಇಲ್ಲಿ ವಾರ್ಡ್ ಇದ್ದ ಅಧ್ಯಕ್ಷರು ಮತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾರು ತಕರಾರು ಮಾಡಿದ್ರೆ ಅವ್ರ ಜವಾಬ್ದಾರಿ. ಈ ಎಂತ ಹೆಚ್ಚು ಕಮ್ಮಿ ಆದರೆ ಅವ್ರದ್ದೇ ಜವಾಬ್ದಾರಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಇನ್ನು ರಸ್ತೆ ನಿರ್ಮಾಣ ಮಾಡುವಾಗ ಹೊಸ ಚರಂಡಿ ಮಾಡುವ ವೇಳೆ ಅದೇ ಬಡಾವಣೆಯ ವ್ಯಕ್ತಿಯೊಬ್ಬರು, ಅದು ನಮ್ಮ ಜಾಗ, ಅದರಲ್ಲಿ ನಾನು ಚರಂಡಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಕರಾರು ತೆಗೆದಿದ್ದಾರೆ. ಆದ್ದರಿಂದ ಮಳೆಗಾಲದಲ್ಲಿ ಚರಂಡಿ ನೀರು ಮನೆಗೆ ನುಗ್ಗಿ ಸಮಸ್ಯೆ ಉಂಟಾಗ್ತಿದೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಇದು ಇಲ್ಲ, ಫ್ರೀ ಯಾವುದೂ ಇಲ್ಲ. ಮತ್ತು ಇಲ್ಲಿ ಗಟಾರಲ್ಲಿ ನೀರು ತುಂಬುತ್ತದೆ. ಇಲ್ಲಿ ಗಟಾರ ಇತ್ತು ಮೊದಲೇ, ಇವರು ಮುಚ್ಚಾಕಿದ್ದಾರೆ. ಆ ಮುಚ್ಚಾಕಿದ ನೀರಿಂದ ಇಲ್ಲಿ ಒಳಗಡೆ ನೀರು ಬರ್ತದೆ. ರಾತ್ರಿ ಟೈಮಲ್ಲಿ ಏನಾಗ್ತದೆ ಗೊತ್ತಾಗೋದಿಲ್ಲ. ಮಳೆಯಲ್ಲಿ ನೀರು ತುಂಬ್ಕೊಂಡು ಏನಾದರೂ ಆದರೆ ಅವರೇ ಜವಾಬ್ದಾರು, ಮುನ್ಸಿಪಾಲ್ಟಿ ಅವರು ಜವಾಬ್ದಾರು. ಅವ್ರಿಗೆ ಹೇಳಿದ್ರೆ ಕೇಳೋದಿಲ್ಲ, ಎಷ್ಟು ಹೇಳಿದ್ರೆ ಅಷ್ಟೇ ಅವ್ರಿಗೆ ಮಾಡಿಕೊಡ್ತಾ ಅಂತ ಹೇಳ್ತಾರೆ. ಎಂಥದ್ದು ಮಾಡಿಕೊಡೋದಿಲ್ಲ, ಯಾವುದೇ ಸೌಲಭ್ಯ ಇಲ್ಲ. ಇಲ್ಲಿ ನೀರು ತುಂಬಿದ್ರೆ ಯಾರು ನೋಡ್ತಾರೆ? ಇಲ್ಲಿ ಎಲ್ಲ ಅವ್ರದ್ದೇ ಜಾಗ, ಅವ್ರದ್ದೇ ರೋಡು, ಅವ್ರದ್ದೇ ಇದು ಮಾಡ್ತಾರೆ. ಮಣ್ಣು ಹಾಕೊಂಡೆಲ್ಲ ಮುಚ್ಚಾಕ್ತಾರೆ. ಮಣ್ಣೆಲ್ಲ ಮುಚ್ಚಾಕೊಂಡು ಹೋದರೆ ನೀರೆಲ್ಲ ಹೋಗ್ತದೆ. ಅಲ್ಲಿ ಗಟಾರೆಲ್ಲ ಮೊದಲಿತ್ತು, ಈಗೆಲ್ಲ ಮುಚ್ಚಾಕಿದ್ದಾರೆ ಗಟಾರೆಲ್ಲ. ಈಗ ಅವ್ರು ಗಟಾರೆ ಬಿಡಿ ಥರ ಮಾಡಬೇಕು, ಇಲ್ಲಾದರೆ ನಾವು ಬೇರೆ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ಇನ್ನು ಕರ್ಕಿನಾಕ ಬಳಿ ಇರುವ ಶಾರದಾ ನರ್ಸಿಂಗ್ ಹೋಮ್ಗೆ ಮಳೆ ನೀರು ನುಗ್ಗಿದ್ದು ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಪರದಾಡುವಂತಾಯಿತು. ಹೀಗಾಗಿ ಕರ್ಕಿ ಗ್ರಾಮ ಪಂಚಾಯಿತಿ ಇಲ್ಲಿ ನೀರು ನುಗ್ಗದಂತೆ ವ್ಯವಸ್ಥೆ ಮಾಡುವಂತೆ ರೋಗಿಗಳ ಸಂಬಂಧಿಕರು ಆಗ್ರಹಿಸಿದ್ದಾರೆ.
ಒಟ್ನಲ್ಲಿ ವರುಣ ಆರ್ಭಟಕ್ಕೆ ತಾಲೂಕಿನಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿವೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನರ ಕಷ್ಟಕ್ಕೆ ಮುಂದಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ. ಇದೀಗ ಚಿಕ್ಕದೊಂದು ಬ್ರೇಕ್.